ಪ್ರಿಯ ವೀಕ್ಷಕರೇ, ಆಗಮನ ಮಾಧ್ಯಮಕ್ಕೆ ಸುಸ್ವಾಗತ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಕುದೂರು ಹೋಬಳಿಯಲ್ಲಿ ಅದ್ದೂರಿಯಾಗಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಕುದೂರು ಸ್ಥಳೀಯ ನಾಯಕರಿಂದ ಸಭೆ ನಡೆಸಲಾಯಿತು. ಎಲ್ಲ ಜಾತಿಯು ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲು ಸ್ಥಳೀಯ ನಾಯಕರಿಂದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು 19/2/2026 ಅದ್ದೂರಿಯಾಗಿ ರಾಜಬೀದಿಗಳಲ್ಲಿ ಈ ಕಾರ್ಯಕ್ರಮವನ್ನು ಜಾತಿ ಭೇದ ಬಿಟ್ಟು ಅದ್ದೂರಿಯಾಗಿ ನಡೆಸಲಾಗುವುದು. ರಾಜಕೀಯ ಇಲ್ಲ, ನಾವೆಲ್ಲ ಹಿಂದೂ ಅನ್ನೋ ಒಂದು ಘೋಷಣೆ ವಾಕ್ಯದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಯಾವುದೇ ಪಕ್ಷಿ ಸಿಂಬಲ್ ಇಲ್ಲ, ಯಾವುದೇ ಇನ್ನೊಬ್ರು ಅವರೇ ಮಾಡ್ತಾರೆ. ಇಲ್ಲಿ ರಾಜಕಾರಣಿಗಳ ಬರಲ್ಲ, ಬಂದರೂ ಸ್ಟೇಜಲ್ಲಿ ಬೇರೆ ಇಲ್ಲ. ಅಲ್ಲಿರ್ತಾರೆ ಇಷ್ಟು ಪ್ರೋಗ್ರಾಮ್. ಇಲ್ಲಿ ಮೆರವಣಿಗೆಯಲ್ಲಿ ನಾವು ನಾರ್ಮಲ್ ಆಗಿ ಏನು ಮಾಡ್ತಾರೆ, ಊರ ದೇವತೆಗಳಿಂದ ಅದು ಮೆರವಣಿಗೆ ಮಾಡ್ತಾರೆ, ಪಲ್ಲಕ್ಕಿ ಮಾಡ್ತಾರೆ. ಕೆಲವರು ಕುದುರೆಗಳೆಲ್ಲ ಯಾರ್ಯಾವ ನಾಯಕಗಳಿದ್ದಾರೆ ಅವ್ರ ವೇಷಭೂಷೆಲ್ಲ ಮಾಡ್ತಾರೆ. ಈ ಥರ ಪ್ರೋಗ್ರಾಮ್ ಕಳಶಾಲೆ ಎತ್ಕೊಂಡು ಹೋಗೋದು, ಪೂಜೆ ಎಲ್ಲ ಮುಗಿಸೋದು, ಇದೆಲ್ಲ ಸೇರಿ ಆ ಸ್ಥಳೀಯರು ಸ್ಥಾನೀಯವಾಗಿ ಏನು ಪ್ರಮುಖವಾಗಿದೆ ಅದನ್ನ ಅಲ್ಲಿ ಪ್ರತಿನಿಧಿಸೋದನ್ನು ಮಾಡ್ತೀವಿ. ಸ್ಥಳೀಯವಾಗಿ ಏನು ಮಾಡಬೇಕು ಈಗೆಲ್ಲ ಸೇರಿ ಚರ್ಚೆ ಮಾಡ್ತಾ ಇದ್ದೀವಲ್ಲ, ನನ್ನ ಅಭಿಪ್ರಾಯ ಸಮಸ್ಯೆ ಇದೆ. ಅವ್ರನ್ನ ಮಾಡ್ಬಿಟ್ಟು ಒಂದು 350 ದಿನ, 50 ದಿನ ಹಿಂದೆ ಒಂದು ಟೈಮು ಇಂಗ್ಲೀಷ್ ಮೀಟ್ ಬಂದಾಗ ನಮ್ಮ ಬಾಲಣ್ಣ ಸಮಾಜ ಹೇಳೋದು ಅವರಿಗೆಲ್ಲ ಒಂದು ಯೂನಿಫಾರ್ಮ್ ಹೋಗಿ ಸೀರೆ ಡ್ರೆಸ್ ಹಾಕ್ಬಿಟ್ಟು ಅವ್ರು ಇರ್ತಾರೆ. ಅವರುಗಳು ಕಳಸ ಇಟ್ಬಿಟ್ಟು ಮೆರವಣಿಗೆ ಇರ್ತಾರೆ. ಆಮೇಲೆ ಕೆಲವು ದೇವ್ರ ಮೆರವಣಿಗೆಗಳು ಮೆರವಣಿಗೆ ಇದೇ ಥರ ಸಮಾಜೋತ್ಸವ ಮೊನ್ನೆ ಹೋದ ವಾರ ಆನೆಕಡೆ ನಡೀತು. ಒಂದು ಅದ್ಭುತ ರೀತಿಯಲ್ಲಿ ಅಂಗಡಿಗಳೆಲ್ಲ ಬಾಗಾಟ ಫುಲ್ ಸಕಾಲಾಗಿ ನಡೀತು. ಅದೇ ರೀತಿ ನಡೆಸ್ಬೇಕು ಎಲ್ಲ ಸಂಘಟನೆಗಳು. ಅದೇ ರೀತಿ ನಾವು ರಾಮೋತ್ಸವ ಯಾವ ಥರ ಮಾಡೋದು ಅದೇ ಥರ ಮಾಡೋದು. ಅದೇ ಎಲ್ಲರೂ ವಿಶ್ವಾಸ ತಗೊಂಡು ಭಾಳ ಇದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನನಗೆ ಕಾರ್ಯಕ್ರಮ ಮಾಡೋದು. ಸರ್ ನೀವು ನೇತೃತ್ವ ತಗೊಂಡಿದ್ದೀರಾ, ನೀವು ಎಲ್ಲೆಲ್ಲಿ ಕಾರ್ಯಕ್ರಮ ನಡೀತೋ ಅದಕ್ಕಿಂತ 10ರಷ್ಟು ಚೆನ್ನಾಗಿ ಮಾಡೋಕ್ಕೆ ನೀವು ಕುದುರೆ ನೀವು ಪ್ರಯತ್ನ ಪಡಿ ಅಂತ ನಾನು ಹೇಳ್ತೀನಿ. ನಾವೆಲ್ಲ ಇರ್ತೀವಿ, ನೀವು ನೇತೃತ್ವ ತಗೊಂಡಿದ್ರೆ ಆ ಥರ ಪ್ರಯತ್ನ ಮಾಡ್ಬೇಕು. ನೀವು ಒಳ್ಳೆ ಸ್ಪಂದನೆ ಫುಲ್ ಎಲ್ಲ ಜನರು ಸಿಗ್ತೀವಿ. ಹೌದಾ? ಮತ್ತು ಇದನ್ನು ನಡೆಸೋದಕ್ಕೆ ಹಿಂದೂ ಸಮಾಜೋತ್ಸವ ಸಮಿತಿ ಅಂತ ಮಾಡಿಕೊಂಡು ಪ್ರಮುಖ ಆಯ್ಕೆ ಮಾಡಿಕೊಂಡು ಅವರೇ ನೇತೃತ್ವ ವಹಿಸಿ ಮಾಡೋದು. ಇಲ್ಲಿ ಒಂದು 11 ಜನನೋ 25 ಜನನೋ ಎಲ್ಲ ಒಂದೇ ಸದಸ್ಯರು ಅಷ್ಟೇ. ಇಲ್ಲಿ ಯಾರು ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಸೆಕ್ರೆಟರಿ ಇಲ್ಲ, ಎಲ್ಲರೂ ಮೆಂಬರ್. ಒಂದೇ 25 ಜನ ಅಂದ್ರೆ 50 ಜನ ಟೀಮ್ ಮಾಡ್ಕೊಂತೀವಿ. 50 ಗ್ರೂಪೇ ಮಾಡ್ಕೊಂಡ್ಬಿಡ್ತೀವಿ ಬಿಡಿ. ಒಂದು 500 ಜನ ಸೇರಂಗೆ ಎಲ್ಲರೂ ಸದಸ್ಯರು, ಯಾರು ಹೆಚ್ಚಿಲ್ಲ ಯಾರು ಕಡಿಮೆ ಇಲ್ಲ, ಎಲ್ಲ ಒಂದೇ. ಈ ಸಮಿತಿ ಉದ್ದೇಶ ಏನು ಅಂತಂದ್ರೆ ತುಂಬ ಭಾಗಗಳು ಒಬ್ಬೊಬ್ಬರು ಒಂದು ವಹಿಸ್ಕೊಂಡು ಮಾಡೋಣ. ಅಲ್ಲ, ಕಾರ್ಯಕ್ರಮಗಳನ್ನ ಹಂಚ್ಕೊಳ್ಳೋಣ, ಎಲ್ಲ ಜವಾಬ್ದಾರಿ ತಗೋತಾರೆ, ಕಾರ್ಯಕ್ರಮಗಳನ್ನ ಹಂಚ್ಕೊಂಡು ಮಾಡೋಣ. ಇಲ್ಲಿ ಆ ಸಮಿತಿ ಇದ್ರಲ್ಲ, ಅದ್ರಲ್ಲಿ ಯಾರು ಕೊಟ್ಟಿಲ್ಲ, ಎಲ್ಲ ಸದಸ್ಯರು ಅಷ್ಟೇ. ಸಮಿತಿ ಎಲ್ಲ ಸದಸ್ಯರು ಅಷ್ಟೇ. ಈಗ ರಾಮನ ಕಾರ್ಯಕ್ರಮ ಮಾಡೋದಕ್ಕೆ ಯಾರು ನೋಡಿ ಸರ್, ನಾವು ಒಂದು 25 ಜನ ಏನಿದ್ದೀವಿ, ಕೆಲವರು ಒಂದು 25 ಜನ ನಮ್ಮ ಹೋಬಳಿ ಮುಖಂಡರು, ನಮ್ಮ ಗೋವಿಂದಣ್ಣವರು ಮುಖಂಡ ಈಗ ಇದೀವಿ, ಒಂದು 50 ಜನ ಇದೀವಿ. ಈ ಥರ ಎಲ್ಲ ಇದೀವಿ.
ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ನಲ್ಲಿ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.